ಮಗ ಹೋಗಿ ಗಂಡ್ಯಾಂಗ ಹಸಿಯ ಜಗಲಿ ಮ್ಯಾಗ ಹೋಗಿ ಬಂದ ಹಸಿಯ ಜಗಲಿ ಮ್ಯಾಗ ನಾಗಪದ ಹಸಿಯ ಜಗಲಿ ಮ್ಯಾಗ ಏ ಮಗ ಹೋಗಿ ಗಂಡ್ಯಾಂಗ ಹಸಿಯ ಜಗಲಿ ಮ್ಯಾಗ ಹೋಗಿ ಬಂದ ಹಸಿಯ ಜಗಲಿ ಮ್ಯಾಗ ಹುಟ್ಟಿ ಬಂದೆ ಮಾನವ ಜನ್ಮದಾಗ ಕರ್ಮ ನೀನು ಕಟ್ಟಗೊಂಡು ಪದರಾಗ ಕರ್ಮ ನೀನು ಕಟ್ಟಗೊಂಡು ಶಾನೆ ಅನ್ಬೇಕು ಏನ ದೊಡ್ಡ ಅನ್ಬೇಕು ಏ ಮಾತಿನ ಮ್ಯಾಗ ಭಾಗಪದ ಏ ಮಾತಿನ ಮ್ಯಾಗ ನಿನಗ ನಾನು ಏ ಮಾತಿನ ಮ್ಯಾಗ ಕುರುತನ ಮಾತನೆ ತಾಲೂಕದಾಗ ಜಾಹೀರಾತು ಬಾಳಿಗೆರೆ ಜಾಹೀರಾತು ಬಾಳಿಗೆರೆ ಏ ವಸ್ತಾದಪ್ಪ ನಾನೇ ಮನಗೆ ಮಾಡತಿ ಜ್ಞಾನ ಭಾಗಪದ ಹೇಳತಿ ಜ್ಞಾನ ಎಡಗ ಕೇಳತಿ ನಿನ್ನಿಂದ ನಿನಗ ಹೇಳಿ ಹೋಗ್ಬೇಕ ಕೂಡಿದ ಮಂದ್ಯಾಗ ನಿನ್ನ ಹೆಂಡತಿ ನಿನಗ ಏನಾಗತ್ತ ತಿಳಿಯವಲ್ದು ನನಗೆ ಅಂದ್ರೆ ಈ ಮನ್ಯಾನ ಹೆಂಡತಿನ ಕೇಳಂಗಿಲ್ಲ ಭಾಗಪ್ಪ ಈ ಜೀವಕ್ಕ ಈ ಶರೀರ ಅನ್ನುವಂತ ಯಾವಾಗ ಹೆಂಡತಿ ಆತ ಇದು ಬೇಕಲ್ಲ ಮೂಲ ತತ್ವ ಅದಕ್ಕ ಅವರೊಂದು ಮಾತು ಕೇಳ್ಯಾರ ಈ ಹೊಟ್ಟಿ ಒಳಗ ಕೂಸು ಇದ್ದಾಗ ಹೌದು ಆ ಕೂಸಿಗೆ ನೀನ ಕೈ ತುತ್ತು ಮಾಡಿ ಉಣಿಸಿಲ್ಲ ಲಾಲನೆ ಪೋಷಣೆ ಪಾಲನೆ ಮಾಡಿಲ್ಲ ಅದನ್ನ ಮಾಡವ ಬ್ಯಾರೆ ಅದನ್ನ ಅವನೇ ಪರಮಾತ್ಮ ಪರ ಪ್ಲಸ್ ಆತ್ಮ ಪರರ ಆತ್ಮ ಅದು ನಿಮ್ಮ ಸ್ವಧ್ಯಾನ ಅಲ್ಲ ಮತ್ತೊಬ್ಬರ ಆತ್ಮ ಅದಕ್ಕೆ ಹೇಳ್ಯಾರ ಏನಂತ ಪರರ ಆತ್ಮ ಪರಮಾತ್ಮ ಟೋಟಲ್ ಕೂಸಿ ನಮ್ಗೆ ಪರಮಾತ್ಮ ಅಂತ ಕರೆದಾರ ಪರರ ಆತ್ಮ ಮತ್ತೊಬ್ಬರ ಸ್ವಾಧೀನ ಇದ್ರಾಗ ನಿಮ್ಮದೇನೈತಿ ಆಚಾರ ಪಾಲನೆ ಇದ್ರಾಗ ನೀ ಬಾಳ ಮಾತಾಡ್ಬೇಡ ನೀ ಮಾತಾಡತ್ತಂದ್ರ ಯಾಕಂದ್ರೆ ಹಿಂಗೈತದ ಹೌದು ಒಂದಕ್ಕೊಂದು ಚಿತ್ರ ಬಿದ್ದಂಗ ಹತ್ತಬೇಕು ಅಂದ್ರ ಮಾತಿಗೆ ಮಾತ ಜಗಳ ಹತ್ತಬೇಕು ಎದಕ್ಕ ನಾ ಹೇಸಿ ನೀ ಹೇಸಿ ಅಂದ್ರ ಅಲ್ಲ ಜ್ಞಾನಕ್ಕ ಜ್ಞಾನ ವಿಷಯಕ್ಕೆ ವಿಷಯ ಮಾತಿಗೆ ಮಾತ ಹೊಡೆದಾಡ್ತಿರ್ಬೇಕು ಅಂದ್ರೆ ಚಂದ ಆಗ್ತಾವ ಈ ಭಾಗಪದ ಅಂದ ಇವ್ದಾವ ಅವನ್ನ ಸುಳ್ಳು ಅಂದ್ರು ಈ ಉಳಿತಿದ್ದು ಅದ ಕೈಲಿ ನೀರಿಲ್ಲ ಮೈಯೆಲ್ಲ ಹರ್ಕೊಂಡು ಹೋಗ್ತು ಇಲ್ಲ ಅಥವಾ ಸಂಗತಿ ಇರ್ಲಿ ಏನ್ ಕೇಳತ್ತೇರು ಹೊಟ್ಟಿ ಒಳಗಿದ್ದ ಕೂಸಿಗೆ ಅನ್ನ ನೀಡಿ ಹೆಂಗ ನೀಡಿದೆ ಅಂತ ಕೇಳ್ತಾರಲ್ಲ ಭಾಗಪಂಚ ಹೊಟ್ಟಿ ಒಳಗಿರುವಂತ ಕೂಸಿ ಸಹಿತ ಅನ್ನ ನೀಡಿದಕ್ಕೆ ಅವನ ಅದಕ್ಕೆ ತಿನ್ಸಕಿನೂ ಅವನ ಹೆಂಗ ಕೂಸು ಹುಟ್ಟಿದ ಬಳಿಕ ಕೈ ಬಾಯಿ ಇಳಿತದ ಕೂಸ ಹುಟ್ಟಿದ ಈ ಭವಕ್ಕೆ ಬಂದ ತಕ್ಷಣ ಬಾಯಿ ಇಳಿತದ ಹೊಟ್ಟೆಗಿದ್ದಾಗ ಅದು ಬಾಯಿಗೆ ತಿನ್ನಂಗಿಲ್ಲ ವಾಂಕಳ ಹುಲಿಗೆ ಉಣತತಿ ವಾಂಕಳ ಹುಲಿಗೆ ಒಳಗ ಅದಕ್ಕ ಮಕ್ಕಳ ಹುಲಿ ಹೆಂಗ ಅದ ಕೂಸು ಹುಟ್ಟಿದ ಬಳಕ ಕೂಸಿಗೆ ಒಳಗ ಮಾಸಿಗೆ ಜೈಂಟ್ ಇರ್ತದ ಏನ್ ಭಾಗಪದ ಹಡಿಯದ ಹಿಂಗೋದ ಏನು ಗೊತ್ತಾ ಇದೆಲ್ಲ ನನಗೆ ಮುಂದೆ ಹೇಳತ್ತೀನಿ ಏನು ಗೊತ್ತಾ ನೀ ಸುಮ್ಮನೆ ಹೆಂಗ ಆಕಳವರೆಗೆ ನಿಂತು ಒಳಗೆ ಏನಾಗೈತೆ ಏನೋ ಅನ್ನುವಪ್ಪ ನಿನಗೇನು ಗೊತ್ತು ಒಳಗಿನ ಸುದ್ದಿ ಏನು ಗೊತ್ತಿಲ್ಲ
ಸೋಮ ಆಯ್ತಾಕೆ ಕಳೆದ ಮನ್ಯಾಗ ಇಟ್ಟು ಅಂದ್ರೆ ನಾನಲ್ಲಿ ಅಪ್ಪ ಅನ್ಕೋತೀನಿ ನಿನಗ್ ಗೊತ್ತಿಲ್ಲ ಒಳಗಿನ ಸುದ್ದಿಪ್ಪ ನೋಡು ಮಕ್ಕಳ ಹುರಿಲೆ ಉಣತದ ಈ ಶರೀರಕ್ಕ ಬರೀ 9 ಭಾಗಲಿಲ್ಲ ಟೋಟಲ್ ಅದಾಗ 11 ಅದಾವ 11 ಇತ್ತು ಅದ್ರೊಳಗೆ 2 ಮುಚ್ಚಿ ಬರೀ 9 ಉಳದಾವ ಯಾಕ ಮುಚ್ಚಾವ ಈಗ 9 ಉಳದಾವ ಕಣ್ಣೆ ಆಟ ಈ ಮೂಗಿನ ಹೊಳೆ ಆಟ ಕಿವಿ ಆಟ ಎಟ್ಟಾತ 6 ಬಾಯಿ 7 ಒಂದು ಮೂತ್ರದ್ವಾರ ಒಂದು ಗುದದ್ವಾರ ಇನ್ನು 2 ಮುಚ್ಚಿ ಏ ಬೈಲಿಗೆ ಇತ್ತು ಆಗಪ್ಪಚ್ಚ ಗೊತ್ತಿಲ್ಲ ಇನ್ನು 2 ಇತ್ತು ಕರೆಯೋ ನಿನಗೆ ಗೊತ್ತಿಲ್ಲ ಅವ ಮತ್ತು ನನ್ನ ಕೈಯಾಗ ಮುಚ್ಚ ಭಾಗಪ್ಪಚ್ಚ ನೀನು ಸಣ್ಣದಿದ್ದೇವಾಗ ನೀನು ಇಲ್ಲ ಭಾಗಪ್ಪಚ್ಚ ಸುಮ್ಮ ಸಣ್ಣದಿದ್ದಿ ಅಮಗಲ್ಲ ಚಿನ್ನ ಆಡ್ತಿದ್ದಿಲ್ಲ ಹಿಂಗ್ಯಾಕಂದ್ರ ಅಂದಿ ಮತ್ತೆ ಯಾಕಂದ್ರೆ ನಮ್ಮ ಹೇಳ್ಯಾರ ನೀನು ವಾಕ್ಯ ಮಾಡಿದ್ದಿ ಅದಕ್ಕೆ ಹೇಳತ್ತೇನೆ ನಮ್ಮ ನೀ ಹೆಂಗಿದ್ದಿ ಹೆಂಗ ವಾಕ್ಯ ಮಾಡಿ ಹೇಳ ಭಾಗಪ್ಪಚ್ಚ ನೀ ಹೆಂಗಿದ್ದಿ ಅಂದ್ರೆ ಸಣ್ಣಾಗಿರ್ತಾಗ ಬಂದಿರೋದು ಮುಗಿನ ಸುಂಬಳ ಕಾಪಲ ಬರ್ತಿದ್ದಿಲ್ಲ ಬರ್ತಿದ್ದೆ ಹಿಂಗ ತಕೊಂಡಿಲ್ಲಿ ಈ ಕಡೆ ವರ್ಷದಕ್ಕಾಗಿ ಬೀಸಿ ಬಿಡಿ ಕೇಳ್ಬೇಕಾದ ಹಾನಿ ಮಾಡಿ ಹಿಂಗ ಈ ಕಡೆ ವರ್ಷನು ಹಿಂಗ ಈ ಕಡೆ ವರ್ಷ ಮುಂದೆ ಹಂಗಾಡ್ಬೇಕಾಗೈತಿ ಇರ್ಲಿಪ್ಪ ಭಾಗಪ್ಪಜ್ಜ ವಾಂಕಳ ಹುರಿಲಿ ಹೆಂಗಪ್ಪ ಅಂದ್ರೆ ಆ ಏನು ಬಾಗಲು ಮುಚ್ಚಾವನಿಲ್ಲ ತಾಯಿ ಹೊಟ್ಟಿ ಒಳಗ ಕೂಸಿ ಇದ್ದಾಗ ತಾಯಿಲೆ ಉಣಂಗಿಲ್ಲ ತಾಯಿ ಉಂಡಿರುವಂತ ಅನ್ನ ಮಕ್ಕಳ ಹುಲಿಗೆ ಹೋಗಿ ಅದ್ರ ಹೊಟ್ಟಿ ತುಂಬುತ್ತದ ಅದಕ್ಕೆ ತಾಯಿಗಳ ಹಿರಿಯರ್ ಹೇಳ್ತಾರ ತಂಗಿ ಕೂಸ ಏನ ಹೊಟ್ಟೆ ಆಗದಕ್ಕೆ ಏನ ತ್ರಾಸ ಆಗಿತ್ತು ಮೊದಲಿನ ತುತ್ತು ಸಣ್ಣ ಹಂಗೆ ನೆಡದ ತಿನ್ನು ನೀ ಅದು ನೆಡದ ಒತ್ತಿದ್ವಿ ಹೊಟ್ಟೆ ಆಗಿತ್ತು ಯಾರ ಹಾಕ್ಯಾರ ಹೊಟ್ಟೆ ಆಗದ ಕೇಳಿ ಭಾಗಪ್ಪಜ್ಜ ನೀ ಮೆಲದೇನು ತಿನ್ಸಿಲ್ಲ ಮೊದಲಿನ ತುತ್ತ ತಾಯಿ ಸಣ್ಣಾಗಿ ಮೆಲದು ಉಂಡಾಗ ಮಕ್ಕಳ ಹುಲಿಗೆ ಹೋಗಿ ಕೂಸ ಅನ್ನ ಉಂಡುತ್ತ ಮುಂದ ಭವಕ್ಕೆ ಹುಟ್ಟಿ ಹುಟ್ಟಿ ಬಂದ ಬಳಕ ಡೆಲಿವರಿ ಮಾಡ್ಕೊಳ್ಳುವಂತ ಸೂಲಿಗಿತ್ತು ಅಂತ ಅಗ್ರ ಮಾಡ್ಕೊಂಡು ಏನು ಮಾಡ್ತಾಳು ಕೂಸಿಗೆ ಮಾಸಿಗೆ ಮಕ್ಕಳ ಹುಲಿಗೆ ಒಂದು ಏನು ಪರಿಚಿತ ಈ ಮಕ್ಕಳು ಹುಲಿ ಕಟ್ಟ ಮಾಡ್ತಾರೆ ಒಂದು ಏನು ಪರಿಚಿತ ಮಕ್ಕಳು ಹುಲಿ ಕಟ್ಟ ಮಾಡ್ತಾರೆ ಆ ಮಕ್ಕಳು ಹುಲಿ ದಿನನಿತ್ಯ ತಾಯಿ ಎಣ್ಣೆ ಉಣಿಸ್ಬೇಕಾದ್ರೆ ಜಳಕ ಮಾಡಿಸುವಾಗ ಮಕ್ಕಳ ಮ್ಯಾಲ ದಿನನಿತ್ಯ ಬಿಸಿ ಬಿಸಿ ಎಣ್ಣೆ ಬಿಟ್ಟು ಆ ಮಕ್ಕಳ ಹುಲಿ ಅಲ್ಲಿಗೆ ಬಾಯಿ ಮುಚ್ಕೊಂಡು ಬಿಡ್ತದೆ ಅದಕ್ಕ ನೋಡಿ ಇನ್ನಾದ್ರೂ ಕಲಿ ಐತಿ ಮಕ್ಕಳು ಪಟ್ಟಿ ಮ್ಯಾಲ ಮಕ್ಕಳ ಐತಿ ಅದಕ್ಕೆ ಇನ್ನಾದ್ರೂ ಗುಮ್ಮ ಕಲಿ ಐತಿ ಅಲ್ಲಿ ದನ ಮೊದಲು ಉಳಿತಿರ್ತದ ಅದಕ್ಕನ ಒಂದು ಗೇಮ್ ಬಿಟ್ಟು ಇದನ್ನ ಮಾಡ್ತಾರ ಮುಂದೆ ಎಣ್ಣೆ ಹಚ್ಚಿದಂಗೆ ಜಳಕ ಹಾಕಿದಂಗೆ ಮಕ್ಕಳು ಹುಲಿ ಕಿತ್ತಿ ಬೀಳ್ತದೆ ಇದು ಯಾವ ಹ್ಯಾಂಗ್ ಉಣಿಸಿದೆ ಅಂದ್ರೆ ಇದು ಇನ್ನೊಂದು ದ್ವಾರ ಐತಿ ಅದನ್ನ ದ್ವಾರ ಮುಚ್ಚಿದೈತಿ ಅವನ ಭಾಗಪ್ಪಜ್ಜ ನಿನ್ನ ಕೆಲಸ ಇಲ್ಲ ನೀ ಸುಮ್ಮ ಅಡಿಗೆ ಮಾಡಿ ಕಾಂಟ ಮಟ್ಟ ತಿಂದು ಹೊರಗೆ ತಿರ್ಗೋಬೇಡಿ ನಿನಗೇನು ಗೊತ್ತಿ ಯಾವ ಬಾಗಲ ಮುಚ್ಚಿದ್ರೆ ಏನಾಗ್ತೈತಿ ಯಾವ ಬಾಗಲ ಹುಟ್ಟಿದ ಕೂಸಿನ ನೆತ್ತಿ ಪೊಳ್ಳಿರ್ತದ ಈ ಜೀವ ಬಂದ ಕೂಡ್ಬೇಕಾದ್ರೆ ಅದರಿಂದ ಕೂಡಿರ್ತೈತಿ ಅದಕ್ಕಾದ ಪೊಳೆ ಇರ್ತೈತಿ ಬರೇ ಒಂದು ಕೊಟ್ಟಲೆ ಒತ್ತಿರ ನೆತ್ತಿ ಒಳಗೆ ಕೆಟ್ಟು ಬೀಳ್ತೈತಿ ತಾಯಿಗಳು ಏನ್ ಮಾಡ್ತಾರೆ ಹುಟ್ಟಿದ ಕೂಸಿನ ಕಾಲ ಮೇಲೆ ಹಾಕೊಂಡು ದಿನನಿತ್ಯ ಎಣ್ಣೆ ಉಣಿಸಿ ಆ ಏನು ದ್ವಾರ ಇರ್ತೈತಿ ನೆತ್ತಿ ಒಳಗ ಆ ದ್ವಾರಕ್ಕೆ ಎಣ್ಣೆ ಉಣಿಸಿ ಅದನ್ನ ಕಪ್ಪು ಮಾಡಿ ಮುಚ್ಚಿ ಬಿಡ್ತಾರೆ ಅದನ್ನ ಮುಚ್ಚಿದ ನೀ ಭಾಗಪ್ಪನ ಮುಚ್ಚಿ ಏನಾಗ್ತೈತಿ ಇದನ್ನ ಮುಚ್ಕೋರ್ತಾರೆ ಏನು ಮುಚ್ಚಕ್ ಬರುದಿಲ್ಲ ಹಂಗಾರ ಹೊರಗೋ ಮಗ ಅದಕ್ಕೆ ಭಾಗಪ್ಪಜ್ಜ ಹಿಂಗ ಉಣಿಸಿ ನಾನು ಹಿಂಗ ಮಾಡಿ ಬಹಳ ಶಾಣ್ಯಾರ ಅವರು ಎಲ್ಲ ನಮ್ಮಿಂದ ಆಗೈತಿ ನಾವು ಮಾಡಿ ಹಂಗೇನಿಲ್ರಿ ಭಾಗಪ್ಪಜ್ಜ ಈ ಜೀವಕ್ಕ ದೇಹಕ್ಕ ವಿಚಾರ ನಡೆದೈತಿ ಅಂದ್ರೆ ಜೀವ ದೇಹದ ಬದ್ಧರ ಚರ್ಚೆ ಮಾಡೋದು ಏನ್ ಕೇಳಿ ಪಾಲವರು ಬಡ ಮಾಡಿದ್ದಾರೆ ಈ ಭಾಗಪ್ಪಜ್ಜ ಅವ್ರ ಮಾತು ಕೇಳಿ ನೋಡಿ ಈ ಶರೀರ ಒಳಗ ಜೀವ ಅಂದ್ರೆ ದೊಡ್ಡದೈತಿ ಶರೀರ ಅಂದ್ರೆ ಕಮ್ಮಿ ಐತಿ ಮೊದಲ ನೀ ಇದ್ದಿದ್ದಿಲ್ಲ ನಾ ಇದ್ದಿದ್ದಿಲ್ಲ ಅಂದ್ರೆ ಅವ್ರ ಮಾತು ಕೇಳಿ ಆಕಾಶ ಮುಖದಿಂದ ಜಲದ ಮುಖದಿಂದ ನೆಲ ಅಂದ್ರೆ ಪೃಥ್ವಿ ಅದರಿಂದ ತಯಾರಾಗೈತಿ ಆಮೇಲೆ ಪೃಥ್ವಿ ಒಳಗೆ ಬಂದು ಹೊಕ್ಕತ್ ನಾವು ಪೃಥ್ವಿ ಅಂದ್ರೆ ಏನು
ಇದು ಭೂಮಿ ಹೌದು ಭೂಮಿ ಅಂದ್ರೆ ಹೆಣ್ಣ ಹೆಣ್ಣ ಏನ ಪೃಥ್ವಿ ನೋಡ್ತಾರ ಭೂಮಿ ನೋಡ್ತಾರ ಅದರಲ್ಲಿ ನಿನ್ನ ಜೀವ ಬಂದು ಹೋಗ್ತದ ಅದ್ರಾಗ ಸರಿ ಐತಿವ ಹಂಗಾಗಿ ಪೃಥ್ವಿ ಅಂದ್ರೆ ಹೆಣ್ಣ ಹೆಣ್ಣ ಮನಿ ಹೇಳಿ ಹೋದ್ರು ಮಾತು ಬಂದು ಕೂಡಿದ ನಮನ ಮಾತು ಇಲ್ಲೇ ಈ ನಮನ ಬಿಟ್ಟರೆ ಏನೇ ಕಡಿಯಾಕ ಕೆಲಸ ಐತೇನ ಇಲ್ಲ ಭಾಗ ಪಂಚ ತೊಗರಿಯಾಗ ಒಂದು ಕೀಡಿ ಹುಟ್ಟಬಹುದು ಹೌದು ಈ ಶರೀರ ಬಿಟ್ಟರೆ ನಿನ್ನ ಜೀವಕ್ಕೆ ಒಂದು ಹುಳ ಹುಟ್ಟಿಸೋದಾಗತ್ತಾಗ ಸಾಧ್ಯ ಇಲ್ಲ ಬೇ ಬೇಕೆ ಆಗ್ಬೇಕಲ್ಲ ಶರೀರ ಸಾಥ್ ಕೊಡಬೇಕಿನ ಜೀವಕ್ಕೆ ಒಟ್ಟ ಆಯುಷ್ಯ ಇಲ್ಲತ್ತು ಅಂತ ಹೇಳ್ತಾರೆ ಆಯುಷ್ಯ ಇಲ್ಲಂದ್ರಿ ಹೌದು ಈ ಜೀವಕ್ಕ ಆಯುಷ್ಯ ಇಲ್ಲ ಅಂದ್ರೆ ಹೌದು ವಯಸ್ಸು ಇದ್ದಾಗ ಬಾಯಾಗ ಒಂದು ಚೆರಿಗೆ ನೀರ್ ಹಾಕಿ ಕುಡಿದಿರುವಂತ ನೀರ ಭಾಗಪ್ಪ ನಿನ್ನ ಬಿಟ್ಟು ಒಂದು ಮಾರು ಬೀಳ್ತಾವ ಹೇಳ್ತವ್ರೆ ನಿನ್ನ ವಯ ಇದ್ದಾಗ ಅವಾಗ ಜೀವನ ಇರ್ತೈತಿ ಇರ್ತೈತಿ ಅದೇ ನಿನಗ ವಯಸ್ಸಾದ ಬಳಕ ಏನಾಗ್ತೈತಿ ಜೀವಕ್ಕ ವಯಸ್ಸಿಲ್ಲ ಅಂದ್ರಿ ಹೌದು ವಯ ಇದ್ದಾಗ ಕುಡಿದ ನೀರು ಉಗುಳಿದ ಒಂದು ಮಾರಿನ ಮೇಲೆ ಬಿತ್ತು ಬಿತ್ತುಲೆ ಅದ ವಯಸ್ಸಾದ ಮೇಲೆ ನೀವು ಉಗುಳಿದ ಉಗುಳಾಕ ದೂರ ಬೀಳಂಗಿ ಹೊಳಿ ನಿನ್ನ ಮೈನಾಗ ಯಾಕೆ ಬೀಳ್ತೈತಿ ಯಾಕೆ ಬೀಳ್ತದ್ರಿ ಒಳಗಿಂದ ಒಂದು ವಯಸ್ಸು ಮುಗಿದಿರ್ತೈತಿಯೋ ನಿನ್ನ ಹಾವಿನಾಳ ಊರಾಗ ನಮ್ಮ ಕೈಯಾಗ ಸಿಕ್ಕ ನಿಮ್ಮ ವಯಸ್ಸು ಮುಗಿದೈತಿಯೋ ಹ್ಯಾಂಗ ಮಾಡ್ತಾರ ನೋಡ್ರಿಪ್ಪ ಉಗುಳಿದ ಉಗುಳು ದೂರ ಬೀಳ್ಬೇಕಾಗಿತ್ತೆ ಹೌದು ಹೌದ್ರ ಒಳಗಿನ ಗಟ್ಟಿತ್ತಂದ್ರೆ ಹೌದು ಮೈ ಮೇಲೆ ಯಾಕೆ ಬೀಳ್ತೈತಿ ಯಾಕ ಎಲ್ಲಾರ್ಗೂ ಒಂದು ಪ್ರಮಾಣ ಐತೆ ಆಯ್ತಿಲ್ಲ ನಾ ಅದಕ್ಕೆ ಹೇಳಿಲ್ಲ ಊರಿಗೆ ಬಂದವರು ನೀರಿಗೆ ಬರ್ಲಕ್ಕ ಬೇಕು ಹೌದು ಅದು ನಡೀದ ಅದಕ್ಕೆ ಈಗೇನು ಕೇಳಬೇಕಾಗೈತಿ ಜೀವ ದೇಹದೊಳಗೆ ನೀವು ದೊಡ್ಡ ಮಾತು ಮಾತಾಡ್ತೀರಿ ಅಂದ್ರೆ ನೋಡೋಣ ವಿಷಯ ಕೇಳೋಣ